ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಓ ಯೇಸುವಿನ ಪವಿತ್ರ ಹೃದಯವೇ, ಸಂತ ಕನ್ಯಾಮರಿಯಮ್ಮನವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು, ವಿದ್ಯಾಭ್ಯಾಸವನ್ನು, ಪ್ರಯಾಣವನ್ನು, ಇಂದಿನ ಅನುಭವಗಳನ್ನು, ಆರೋಗ್ಯವನ್ನು, ನನ್ನ ಕುಟುಂಬದ ಸದಸ್ಯರನ್ನು, ಬಂಧು ಮಿತ್ರರನ್ನು, ನೆರೆಹೊರೆಯವರನ್ನು, ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ. ನಾನು ಆಡುವ ಮಾತು, ಮಾಡುವ ಆಲೋಚನೆಗಳು, ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ. ಇಂದಿನ ದಿನ ನಿಮ್ಮ ಸುರಕ್ಷತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ. ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ. ಆಮೇನ್. ಸಂತ ಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು, ಏಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು ಎಂದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಚಿಂತನೆ. ಈ ಭಾಗದಲ್ಲಿ ಜೀವನದ ಒತ್ತಡಗಳಿಂದ, ಭಾರಗಳಿಂದ, ನೋವುಗಳಿಂದ ಸುಸ್ತಾಗಿರುವ ಎಲ್ಲರಿಗೂ ಏಸು ನೀಡುವ ಸಮಾಧಾನದ ಆಹ್ವಾನವಿದೆ. ಇದು ಏಸುವಿನ ಮುಕ್ತ ಆಹ್ವಾನ. ಏಸು ಯಾವ ವರ್ಗದವರನ್ನು, ಯಾವ ಹಿನ್ನೆಲೆಯವರನ್ನು ತಿರಸ್ಕರಿಸುವುದಿಲ್ಲ. ಯಾರಿಗಾದರೂ ಮನಸ್ಸಿನ ಭಾವನೆಗಳ, ಪಾಪದ, ನೋವಿನ, ಜೀವನದ ಭಾರವಿರಲಿ, ಅವರೆಲ್ಲರನ್ನೂ ಕರ್ತನು ತನ್ನ ಬಳಿಗೆ ಕರೆಯುತ್ತಾನೆ. ಜೀವನದ ಭಾರಗಳನ್ನು ನಾವು ಒಂಟಿಯಾಗಿ ಹೊರಬೇಕಾಗಿಲ್ಲ. ಏಸು ನಮ್ಮೊಂದಿಗೆ ಇದ್ದಾರೆ ಎನ್ನುವ ಭರವಸೆಯನ್ನು ಇಂದಿನ ವಚನವು ನಮಗೆ ನೀಡುತ್ತದೆ. ನಮ್ಮ ಎಲ್ಲ ಮನಸ್ಸಿನ ಭಾರಗಳನ್ನು ಏಸುವಿನ ಮುಂದೆ ತೆಗೆದುಕೊಂಡು ಹೋಗಿ ಅವರಲ್ಲಿಯೇ ವಿಶ್ರಾಂತಿಯನ್ನು ಪಡೆಯೋಣ. ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ನಮ್ಮ ಜೀವನದ ಒತ್ತಡಗಳು, ಚಿಂತೆಗಳು, ಭಯ, ನೋವುಗಳನ್ನು ನಿಮಗೆ ಅರ್ಪಿಸಿಕೊಡುತ್ತೇವೆ. ನಮಗೆ ವಿಶ್ರಾಂತಿಯ ಅಗತ್ಯವಿದೆ. ನಮ್ಮ ಮನಸ್ಸಿಗೆ ಶಾಂತಿಯನ್ನು ದಯಪಾಲಿಸಿರಿ ತಂದೆಯೇ. ನಿಮ್ಮ ಸೌಮ್ಯ ಮತ್ತು ವಿನಯ ಹೃದಯವನ್ನು ನಾವು ಅನುಕರಿಸುವಂತೆ ನಮಗೆ ಕೃಪೆ ನೀಡಿರಿ. ನಮ್ಮ ಜೊತೆ ಸದಾ ನಡೆಯುವ, ನಮ್ಮ ಭಾರವನ್ನು ಎತ್ತಿಕೊಳ್ಳುವ, ನಮ್ಮನ್ನು ಬಲಪಡಿಸುವ ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ನಮ್ಮ ಜೀವನದ ಕಷ್ಟಗಳ ಸಮಯದಲ್ಲಿ ನಿಮ್ಮ ಇಚ್ಛೆಯನ್ನು ನೆರವೇರಿಸುವಂತೆ ನಮ್ಮ ಹೃದಯಗಳನ್ನು ನಿಮ್ಮ ಹೃದಯದಂತೆ ಮಾಡಕರುಣಿಸಿರಿ. ಆಮೇನ್.